ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಾಳೆ ಹೂವಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ದಂಟು, ಬಾಳೆ ಹೂವು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು 15 ದಿನಕ್ಕೆ ಒಮ್ಮೆ ಆದರೂ ಉಪಯೋಗಿಸೋದು ಉತ್ತಮ. ಈ ಹೂವು ಸಿಗಲಿಲ್ಲ ಅಂತ ಹೇಳಿದ್ರು ದಂಟು ಸಿಕ್ಕೇ ಸಿಗುತ್ತೆ. ಅದನ್ನಾದರೂ ತೊಗೊಂಡು ಬಂದು ಬಾಯ್ಲ್ ಮಾಡಿ ಪಲ್ಯದ ರೀತಿಯಲ್ಲಿ ಅಥವಾ ಜ್ಯೂಸ್ನ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಈ ಬಾಳೆ ಹೂವನ್ನು ಬಳಸಿ ಪಲ್ಯ ಮಾಡ್ಕೊಳ್ಬಹುದು, ಹಾಗೆಯೇ ಕೂಟ್ ಮಾಡ್ಬೋದು, ಹಾಗೆಯೇ ಪಚಡಿ ಸಹ ಮಾಡ್ಬೋದು, ಅಂದರೆ ಚಟ್ನಿ ರೀತಿಯಲ್ಲಿ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಮೊದಲಿಗೆ ಈ ಹೂವನ್ನ ಬಿಡಿಸ್ಕೊಳ್ಬೇಕು. ಈ ರೀತಿ ಒಂದೊಂದಾಗೆ ಬಿಡಿಸ್ಕೊಂಡು ನಮಗೆ ಎಷ್ಟು ಹೂಗಳು ಸಿಗುತ್ತೋ ಅಷ್ಟನ್ನು ಬಿಡಿಸ್ಕೊಂಡು ಒಳಗಡೆ ಮೊಗ್ಗಿನ ರೀತಿಯಲ್ಲಿ ಇರುತ್ತೆ. ಈ ಮೊಗ್ಗನ್ನು ಸಹ ಕಟ್ ಮಾಡಿ ಪಲ್ಯದಲ್ಲಿ ಹಾಕ್ಕೊಳ್ಬಹುದು ಅಥವಾ ಇದರಲ್ಲಿ ವಡೆನ ಸಹ ಮಾಡ್ಕೊಳ್ಬಹುದು. ನಾನು ಇದನ್ನು ಪಲ್ಯಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಈ ಹೂವಿನಲ್ಲಿ 2 ಭಾಗನ ತೆಗಿಬೇಕು. ಒಂದು ಮೇಲ್ಗಡೆ ಇರುವಂತಹ ಚಿಗುರು, ಹಾಗೆಯೇ ಇದ್ರ ಜೊತೆ ತೆಗಿಬೇಕಾದ್ರೆ ಬರುತ್ತೆ ಈ ರೀತಿ ಒಂದು ಬೋಟ್ನ ರೀತಿಯಲ್ಲಿ ಒಂದು ಎಳೆಯ ಪದರ ಸಿಗುತ್ತೆ. ಅದೆರಡನ್ನೂ ತೆಗೆದ್ರೆ ನಮಗೆ ಇದರಲ್ಲಿರುವಂತಹ ಕಹಿಯ ಅಂಶ ಹೋಗುತ್ತೆ. ಇದೆರಡನ್ನ ಮಿಸ್ ಮಾಡದೆ ತೆಗಿಬೇಕು. ಇನ್ನೊಂದು ಸರಿ ನೋಡ್ಕೊಳ್ಳಿ, ಮೇಲ್ಗಡೆಯ ಚಿಗುರು ಹಾಗೆಯೇ ಈ ಕೆಳಗಡೆ ಇರುವಂತಹ ಪದರನ ತೆಗೆದು ನಂತರ ನಾವು ಇದರ ಪಲ್ಯನ ಮಾಡ್ಕೊಳ್ಬೇಕು. ಒಂದೇ ಒಂದು ಉಳ್ಕೊಳ್ತು ಅಂತ ಹೇಳಿದ್ರು ಸಹ ಇದು ಕಹಿ ಬಂದ್ಬಿಡುತ್ತೆ, ನಮಗೆ ಪಲ್ಯದಲ್ಲಿ ತಿನ್ಲಿಕ್ಕೆ ಸಹ ಆಗೋದಿಲ್ಲ. ಟೈಮ್ ಇರುವಾಗ ಇದನ್ನು ಬಿಡಿಸಿಟ್ಕೊಂಡು ಇದನ್ನು ನಾವು ಪಲ್ಯದ ರೀತಿಯಲ್ಲಿ ಅಥವಾ ಗೊಜ್ಜಿನ ರೀತಿಯಲ್ಲಿ ಮಾಡ್ಕೊಳ್ಬೋದು. ಇವಾಗ ಈ ಹೂವನ್ನೆಲ್ಲ ಬಿಡಿಸಿ ನೀರಿನಲ್ಲಿ ಹಾಕಿಟ್ಕೊಳ್ಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಹಾಗಾಗಿ ಇವಾಗ ಇದಿಷ್ಟನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಡ. ಇದನ್ನು ನಾವು ಗೊಜ್ಜಿನ ರೀತಿಯಲ್ಲಿ ಮಾಡಿಕೊಂಡು ಚಪಾತಿ, ಅಕ್ಕಿ ರೊಟ್ಟಿ ಅದಕ್ಕೂ ಸಹ ಸರ್ವ್ ಮಾಡ್ಕೊಳ್ಬೋದು. ಇಲ್ಲ ಇದನ್ನು ಒಣಪಲ್ಯ ಮಾಡ್ಕೊಳ್ತೀನಿ ಅಂದರೂ ಸಹ ಮಸಾಲೆ ಹಾಕ್ದೇ ಒಣಪಲ್ಯದ ರೀತಿಯಲ್ಲೂ ಮಾಡ್ಕೊಳ್ಬೋದು. ಊಟಕ್ಕೆ ನೆಂಚ್ಕೊಂಡು ತಿನ್ಬಹುದು, ಏನು ಕಹಿ ಅನಿಸೋದಿಲ್ಲ. ಈ ಬಾಳೆ ಹೂವು ಎಳೆಯದಾಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಒಗ್ಗರಿನ ರೀತಿಯಲ್ಲಿ ಇರುತ್ತೆ. ಅಂದರೆ ನೀವು ಯಾವುದೇ ಹಣ್ಣನ್ನು ತಗೊಂಡ್ರೆ ಅದರ ಕಾಯಿಯನ್ನು ತಿನ್ನಬೇಕಾದ್ರೆ ಹೇಗೆ ಒಗ್ಗರು ಅನಿಸುತ್ತೋ ಹಾಗೆ ಇದರಲ್ಲಿ ಸ್ವಲ್ಪ ಒಗ್ಗರಿನ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದ್ರ ಜೊತೆಗೆ ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ಬಳಸ್ಕೊಳ್ಬೇಕು. ಆವಾಗ ನಮಗೆ ಆ ಕಾಯಿಯ ಒಗ್ಗರು ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಟ್ಕೊಳ್ಳೋಣ. ಇದೆಲ್ಲ ಆದಮೇಲೆ ಒಗ್ಗರಣೆಗೂ ಸಹ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಒಣಮೆಣಸಿನ್ಕಾಯಿ, ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ, ಹಾಗೆಯೇ ಕರಿಬೇವಿನ ಸೊಪ್ಪು, ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಬೇಕು, ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಇದಿಷ್ಟಿದ್ರೆ ಈ ಪಲ್ಯ 10 ನಿಮಿಷಕ್ಕೆ ರೆಡಿಯಾಗುತ್ತೆ. ಮೊದಲಿಗೆ ಒಗ್ಗರಣೆಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಖಾರಕ್ಕೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ, ಒಣಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದಾದಮೇಲೆ ಇದ್ರ ಜೊತೆಗೇ ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಜ್ಜಿರುವಂತಹ ಬೆಳ್ಳುಳ್ಳಿ ಸಹ ಬಾಳೆ ಹೂವಿನ ಪಲ್ಯದಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಹಾಕ್ಕೊಳ್ಬೇಕು. ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಲಿ. ಇದಾದಮೇಲೆ ಕಟ್ ಮಾಡಿರುವಂತಹ 2 ಅಥವಾ 3 ಈರುಳ್ಳಿನ ಹಾಕ್ಕೊಳ್ಳೋಣ. ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 5ರಿಂದ 10 ನಿಮಿಷಕ್ಕೆಲ್ಲ ಈ ಪಲ್ಯ ರೆಡಿ ಆಗುತ್ತೆ. ಆದರೆ ಬಿಡಿಸೋದು ಒಂದೇ ಕಷ್ಟ ಇದರಲ್ಲಿ ಅಷ್ಟೇ. ಇವಾಗ ಈರುಳ್ಳಿ ಸಹ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದು ಸಹ ಚೆನ್ನಾಗಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಈ ಬಾಳೆ ಹೂವನ್ನು ಬಳಸಿ ವಡೆ ಸಹ ಮಾಡ್ತಾರೆ. ನಾನು ಆ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಈ ಹೂವಿನ ಪಲ್ಯ ಹಾಗೆಯೇ ವಡೆ ರೆಸಿಪಿನ ಶೇರ್ ಮಾಡ್ತೀನಿ. ಯಾರೆಲ್ಲ ನೋಡಿಲ್ವೋ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಾದ್ಮೇಲೆ ನಾವು ಇವಾಗ ನೀರಿನಲ್ಲಿ ಹಾಕಿರುವಂತಹ ಕಟ್ ಮಾಡಿರುವಂತಹ ಬಾಳೆ ಹೂವನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ರೆ 1-2ರಿಂದ 3 ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಕೊನೆಯಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಬೇಕು. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಬಾಳೆ ಹೂವಿನ ಒಗ್ಗರು ಏನಿರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ. ಟೇಸ್ಟ್ ಸಹ ಏನೋ ಒಂಥರ ಡಿಫ್ರೆಂಟಾಗಿ ಅನಿಸ್ತಾ ಇರುತ್ತೆ.
ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಹಬೆನಲ್ಲೇ ಇದು ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿ ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಬಿಡೋಣ. ಒಂದು ಅರ್ಧ ಭಾಗ ಬೆಂದಿರುತ್ತೆ. ಇದಾದಮೇಲೆ ನಾನಿಲ್ಲಿ ನೆನೆಸಿರುವಂಥ ಹುಣಸೆ ಹಣ್ಣನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಒಂದು ಅರ್ಧ ಅಥವಾ 1 ಸ್ಪೂನ್ ಆಗುವಷ್ಟು ಬೆಲ್ಲನೂ ಸಹ ಹಾಕ್ಕೊಳ್ತೀನಿ. ಬೆಲ್ಲ ಸಹ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತೀನಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ತುರಿದಿರುವಂತಹ ಕಾಯಿನ ಹಾಕ್ಕೊಂಡ್ರೆ ಬಾಳೆ ಹೂವಿನ ಪಲ್ಯ ರೆಡಿ ಆಗುತ್ತೆ. ಇದನ್ನು ಚಪಾತಿಗೂ ಸಹ ಸರ್ವ್ ಮಾಡ್ಬೋದು. ಡಯೆಟ್ ಮಾಡ್ತೀನಿ ಅಂತ ಹೇಳೋರಿಗೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಸಹ ಒಳ್ಳೆಯದು, ಡಯೆಟ್ ರೆಸಿಪಿ ಸಹ ಆಗಿರುತ್ತೆ. ಈ ಹುಣಸೆ ಹಣ್ಣಿನ ನೀರು ಹಿಂಗೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಕಾಯಿ ತುರಿನೂ ಸಹ ಮಿಸ್ ಮಾಡ್ದೇ ಹಾಕೊಳ್ಳಿ ಪಲ್ಯದಲ್ಲಿ. ಇವಾಗ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ಆ ನೀರು ಸಹ ಹಿಂಗಿರುತ್ತೆ, ಪಲ್ಯ ಸಹ ರೆಡಿಯಾಗಿರುತ್ತೆ. ಇದು ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಬಾಳೆ ಹೂ ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡದೆ ಈ ರೀತಿ ರೆಸಿಪಿನ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಇದ್ರ ಜೊತೆಗೆ ಯಾವುದಾದ್ರೂ ಕಾಳುಗಳನ್ನು ಸಹ ಹಾಕಿ ಮಾಡ್ಕೊಳ್ಬಹುದು, ಹಾಗೂ ಸಹ ಒಮ್ಮೆ ಟ್ರೈ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.